ಕಥೆ ಹಳೆಯ ಪುಸ್ತಕದ ರಹಸ್ಯ. ಒಮ್ಮೆ ರಾಹುಲ್ ಎಂಬ ವಿದ್ಯಾರ್ಥಿ ಇದ್ದ. ಅವನು ಯಾವಾಗಲೂ ಹೊಸ ತಂತ್ರಜ್ಞಾನ, ಮೊಬೈಲ್ ಮತ್ತು ಕಂಪ್ಯೂಟರ್ಗಳ ಕಡೆಗೆ ಹೆಚ್ಚು ಆಸಕ್ತಿ ತೋರಿಸುತ್ತಿದ್ದ. ಒಂದು ದಿನ ಅವನ ತಾತನ ಹಳೆಯ ಪುಸ್ತಕಗಳಲ್ಲೊಂದು ಅಲಮಾರಿಯಲ್ಲಿ ಪತ್ತೆಯಾಯಿತು. ಅದನ್ನು ನೋಡಿದ ರಾಹುಲ್ ನಕ್ಕು, ಇದರಲ್ಲೇನಿದೆ ತಾತ? ಇವತ್ತು ಎಲ್ಲವೂ ಇಂಟರ್ನೆಟ್ನಲ್ಲಿ ಸಿಗುತ್ತದೆ ಎಂದ. ತಾತ ನಗುತ್ತಾ ಹೇಳಿದರು, ನೀನು ಮೊದಲು ಈ ಪುಸ್ತಕ ಓದಿ ನೋಡಿ, ನಂತರ ಹೇಳು. ಹೀಗೆ ರಾಹುಲ್ ಕುತೂಹಲದಿಂದ ಓದಲು ಆರಂಭಿಸಿದ. ಆ ಪುಸ್ತಕದಲ್ಲಿ ಕೃಷಿ, ಬದುಕಿನ ಪಾಠಗಳು, ಮೌಲ್ಯಗಳು ಹಾಗೂ ನೈತಿಕ ಕಥೆಗಳಿದ್ದವು. ಓದುತ್ತಾ ಹೋದಂತೆ ಅವನ ಮನಸ್ಸು ಬದಲಾಗತೊಡಗಿತು. ಅವನು ಅರಿತುಕೊಂಡ, ಹೊಸ ತಂತ್ರಜ್ಞಾನ ಮುಖ್ಯ, ಆದರೆ ಹಳೆಯ ಜ್ಞಾನವೇ ಅದರ ನೆಲೆ. ನಂತರ ಅವನು ಆ ಪುಸ್ತಕಗಳನ್ನೆಲ್ಲ ಸಂಗ್ರಹಿಸಿ ಹಳ್ಳಿಯ ಮಕ್ಕಳಿಗೆ ಓದಿಸಲು ಪ್ರಾರಂಭಿಸಿದ. ತಾತ ಸಂತೋಷದಿಂದ ಹೇಳಿದರು, ಹಳೆಯ ಜ್ಞಾನ ಎಂದಿಗೂ ಹಳೆಯದು ಆಗುವುದಿಲ್ಲ. ನೀತಿ ಕಥೆ, ಹಳೆಯ ಅನುಭವ ಮತ್ತು ಜ್ಞಾನವೇ ಹೊಸದನ್ನು ಬೆಳಗಿಸುವ ದೀಪ.